ಲೈಕ್ ಭಾರಿ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಟು ಡೂ, ಭಾರಿ ಡಿಫಿಕಲ್ಟ್ ಮಾಡೋದೇ ಏನಂದರೆ ಡೂಯಿಂಗ್ ನಥಿಂಗ್. ಏನು ಮಾಡಲಾರ್ದೇ ಇರೋದು, ಇಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಡೂಯಿಂಗ್ ನಥಿಂಗ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಫಾರ್ ಎನಿ ಹ್ಯೂಮನ್ ಬೀಯಿಂಗ್. ಓಕೆ, ಏನು ಮಾಡಲಾರ್ದೆ ಖಾಲಿ ಕುತ್ಕೊಳ್ಳೋದೇನಿದೆ ಅಲ್ಲ, ಅವಾಗ ಒಂದು ಶಬ್ದ ಬರುತ್ತೆ, ಏನು ಗೊತ್ತಾ? ಭಾಳ ಬೋರ್ ಹೊಡೆ ಆಗ್ತೈತ್ರಿ, ಬೋರ್ಡಮ್ ಐತ್ರಿ, ಏನು ಇಲ್ಲೇ ಇಲ್ಲ, ಏನು ಮಾಡಕ್ಕೆ ಬರ್ತೈತಿ, ಫುಲ್ ಬೋರ್ಡಮ್ ಅಂತಂತ ಹೇಳುತ್ತೆ. ಬಟ್ ಲೈಕ್ ಬೆಸ್ಟ್ ಐಡಿಯಾಸ್, ಬೆಸ್ಟ್ ಬಿಸ್ನೆಸ್ಸಸ್, ಬೆಸ್ಟ್ ಬುಕ್ಸ್, ಬೆಸ್ಟ್ ಮ್ಯೂಸಿಕ್ ಅವೆಲ್ಲ ಯಾವಾಗ ಮ್ಯಾನಿಫೆಸ್ಟ್ ಆಗಿದ್ದಾವೆ ಅಂದರೆ ಆ ವ್ಯಕ್ತಿ ಬೋರ್ಡಮ್ನಲ್ಲಿದ್ದಾಗ. ಯಾಕೆ ಹಿಂಗಂತೀರಾ ಅಂತಂದರೆ ದೇರ್ ಇಸ್ ಎ ನ್ಯೂರೋ ಸೈನ್ಸ್. ಬ್ರೈನ್ ಏನು ಹೇಳುತ್ತೆ ಅಂತಂದರೆ, ಯಾವಾಗ ವೆನ್ ಯು ಆರ್ ಬೋರ್ಡ್ ವಿತ್ ದ ಔಟ್ಸೈಡ್ ವರ್ಲ್ಡ್, ಹೊರಗಡೆ ಜಗತ್ತಿನ ಜೊತೆ ನೀವೇನು ಕ್ರಿಯೆಯಲ್ಲಿ ತೊಳೆದಿತ್ತ ಬೋರ್ಡಮ್ ಇರುತ್ತೆ, ಆವಾಗ ದ ಮೈಂಡ್ ಈಸ್ ವಾಟ್? ಮನಸ್ಸು ಅಂದರೆ ಏನು? ಇಟ್ ಈಸ್ ಅ ಪ್ರೊಡಕ್ಟ್ ಆಫ್ ಆಲ್ ದ ಫೈವ್ ಸೆನ್ಸಸ್ ಇವೇನು? ನೋಡೋದು, ವಾಸನೆ ತಗೊಳ್ಳೋದು, ಟಚ್ ಮಾಡೋದು, ಇವೇನು ಫೈವ್ ಸೆನ್ಸಸ್ ಇದೆಲ್ಲ ಪಂಚೇಂದ್ರಿಯಗಳು. ಅದರಿಂದ ಏನು ಜಗತ್ತನ್ನು ತಗೊಂಡು ಒಳಗಡೆ ಕೊಡುತ್ತೆ, ಅದನ್ನು ಮೈಂಡ್ ಪ್ರೊಸೆಸ್ ಮಾಡಿ ಅದಕ್ಕೊಂದು ಸ್ಟೋರಿ ಕ್ರಿಯೇಟ್ ಮಾಡುತ್ತೆ, ಒಂದು ಏನೋ ಕ್ರಿಯೆಯಲ್ಲಿ ತೊಡಗಿಸುತ್ತೆ. ಬಟ್ ಯಾವಾಗ ನೀವು ಹೊರಗಡೆ ಜಗತ್ತಿನ ಜೊತೆ ಬೋರ್ಡಮ್ ಆಗಿದೆ, ಅದು ಏನು ತಗೊಳ್ಳೋದೇ ಇಲ್ಲ ಒಳಗಡೆ, ಅವಾಗ ದಟ್ ಈಸ್ ದ ಟೈಮ್ ವೆನ್ ಯು ಗೋ ಟ್ರಾವೆಲ್ ಇನ್ಸೈಡ್. ನೀವು ಒಳಗಡೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತೀಯ. ಒಳಗಡೆ ಇಟ್ ಈಸ್ ಎ ಟ್ರೆಷರ್. ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸು, ಎಷ್ಟು ಐಡಿಯಾಸು, ಎಷ್ಟು ಎಮೋಷನ್ಸು ಎಲ್ಲ ಒಳಗಡೆ ಇದ್ದಾವೆ. ಆ ಒಳಗಡೆ ಹೋಗಲಿಕ್ಕೆ ಒಂದು ಅವಕಾಶ ಏನು ಗೊತ್ತಾ? ಬೋರ್ಡಮ್ ಇರುವಾಗ ಮಾತ್ರ ಒಳಗಡೆ ಹೋಗ್ತೇವೆ. ಒಳಗಡೆ ಯಾವಾಗ ಹೋಗ್ತೇವೆ ಅಲ್ಲಿಂದ ಒಂದು ಐಡಿಯಾ ಉತ್ಪನ್ನವಾಗುತ್ತೆ, ಒಂದು ಮ್ಯೂಸಿಕ್ ಉತ್ಪನ್ನ ಆಗುತ್ತೆ, ಒಂದು ಬುಕ್ ಹೊರಗಡೆ ಬರುತ್ತೆ, ಒಂದು ಎಮೋಷ್ನಲ್ ಕನೆಕ್ಟ್ ಆಗುತ್ತೆ. ಏನೂ ಆಗಿಲ್ಲ ಅಂದರೆ ನೀನು ನಿಜವಾಗ್ಲೂ ಏನು ಅಂತ ಅರ್ಥ ಆಗ್ತದೆ. ನಿನ್ನ ಜೊತೆ ನೀ ಸಮಯ ಕಳೀತಾ ಇರ್ತೀಯ. Good decisions or bad decisions, both are okay, my dear friends. But delayed decisions are no decisions. Like they all create a lot of problems in your life. So ಅದಕ್ಕೆ ಇವತ್ತು ಕರಿಯರ್ನಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ದೇ ಡೋಂಟ್ ಟೇಕ್ ರೈಟ್ ಡಿಸಿಷನ್ಸ್. ತಾವಿರೋದೇ ಒಂದು, ಮಾಡ್ತಾ ಇರೋದೇ ಇನ್ನೊಂದು. ಅದಕ್ಕೆ ಒತ್ತಡಕ್ಕೊಳಗಾಗ್ತಾರೆ. ಬಟ್ ಮನಸ್ಸಿನಲ್ಲಿ ಬಂದಿರುತ್ತೆ, ಇದನ್ನ ಚೇಂಜ್ ಮಾಡಲಾ, ಬೇರೆ ಕರಿಯರ್ಗೆ ಹೋಗ್ಲಾ, ಇವತ್ತು ಮಾಡಲಾ, ನಾಳೆ ಮಾಡಲಾ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಸಫರ್ ಆಗಿ ಕಾಂಪ್ರಮೈಸ್ ಮಾಡಿಕೊಂಡು ಜೀವನನೇ ಮುಗಿಸ್ಬಿಡ್ತಾರೆ. ಯು ಡೋಂಟ್ ಬಿ ಲೈಕ್ ದ್ಯಾಟ್. ಸುಮ್ಮನೆ ಟೆಸ್ಟ್ ಮಾಡ್ಲಿಕ್ಕೆ ಏನಾಗುತ್ತೆ? ಸುಮ್ಮನೆ ನಾನು ಎದ್ರಲ್ಲಿ ಚಲೋ ಇದ್ದೇನೆ, ಯಾವ ಕ್ಷೇತ್ರದಲ್ಲಿ ಹೋದರೆ ನಾನು ಐ ವಿಲ್ ಬಿಕಮ್ ಎಕ್ಸ್ಟ್ರಾರ್ಡಿನರಿ ಗುಡ್ ಅಂತ ಅನ್ನೋದು ಹುಡುಕಾಡಿದ್ರಿ ಅಂತ ಅಂದರೆ ಅದನ್ನು ಮಾಡಲಿಕ್ಕೆ ಕರಿಯರ್ ಕ್ವೆಸ್ಟ್ ಅಂತ ಒಂದು ಕೋರ್ಸ್ ಇದೆ. ಚಿಕ್ಕ ಕೋರ್ಸು, ಬಟ್ ಅದರಲ್ಲಿ ಒಳ್ಳೆ ಇಂಟರ್ನ್ಯಾಷನಲ್ ರೆಕಗ್ನೈಸ್ ಸೈಕೋಮೆಟ್ರಿಕ್ ಟೆಸ್ಟು, ಏನ್ಷಿಯಂಟ್ ವಿಸ್ಡಮು, ಸೆಲ್ಫ್ ಡಿಸ್ಕವರಿ ಟೆಸ್ಟ್ಗಳು ಅವನ್ನೆಲ್ಲ ಮಾಡಿ ಸ್ವಲ್ಪ ಸಮಯ ವಿನಿಯೋಗ ಮಾಡಿದ್ರೆ ಯು ವಿಲ್ ಮೇಕ್ ಎ ಡಿಫ್ರೆನ್ಸ್, ಬಿಕಾಸ್ ಯು ವಿಲ್ ಫೈಂಡ್ ಔಟ್ ವಾಟ್ ಯು ಆರ್ ಗುಡ್ ಆಟ್ ಆ್ಯಂಡ್ ವಾಟ್ ಯು ಶುಡ್ ಬಿ ಇನ್. ಅದಕ್ಕೆ ವೆಲ್ಕಮ್ ಟು ಕರಿಯರ್ ಕ್ವೆಸ್ಟ್ ಆ್ಯಂಡ್ ಮೇಕ್ ಎ ಡಿಫ್ರೆನ್ಸ್ ಇನ್ ಯೋರ್ ಲೈಫ್. ಗೊತ್ತಾಯ್ತಾ? ಸೊ ಅದಕ್ಕೆ ನೆವರ್ ಎವರ್ ಥಿಂಕ್, ಯಾವಾಗಲೂ ಬೋರ್ಡಮ್ ಈಸ್ ವೆರಿ ಡೇಂಜರಸ್, ಬೋರ್ಡ್ ಆಗ್ತಾ ಇದೆ ನಾನು ಬೇಡ ಅಂತ ಡೋಂಟ್ ಎವರ್ ಥಿಂಕ್ ದ್ಯಾಟ್. ಬ್ಯುಸಿ ಇರೋದು ಇಂಪಾರ್ಟೆಂಟ್ ಎಷ್ಟೋ ಅಷ್ಟೇ ಬೋರ್ಡಮ್ನಲ್ಲಿರೋದು ಅಷ್ಟೇ ಇಂಪಾರ್ಟೆಂಟ್. ಗೊತ್ತಾಯ್ತಾ? ಸೊ ಯಾವಾಗ ವೆನ್ ಯು ಫೀಲ್ ಬೋರ್ಡ್, ದಟ್ ಈಸ್ ದ ಬೆಸ್ಟ್ ಟೈಮ್ ಟು ಟ್ರಾವೆಲ್ ಇನ್ಸೈಡ್. ಸುಮ್ಮನೆ ನಿಮ್ಮ ಜೊತೆ ನೀವು ಕೂತ್ಕೊಳ್ಳಿ, ಸುಮ್ಮನೆ ಗೋ ಫಾರ್ ಎ ವಾಕ್. ಹೊಸ ವಿಚಾರಗಳು ಒಳಗಡೆ ಏನೋ ಒಂದು ಸಂವಾದ ನಡೆದಿರುತ್ತೆ, ಆ ಸಂವಾದದಿಂದ ಏನೋ ಒಂದು ಉದ್ಭವ ಆಗುತ್ತೆ. ಇಟ್ ಈಸ್ ಆಲ್ವೇಸ್ ಬ್ಯೂಟಿಫುಲ್. ಗೊತ್ತಾಯ್ತಾ? ಸೊ ಅದಕ್ಕೆ ದ ಬೆಸ್ಟ್ ಇನ್ವೆನ್ಷನ್ಸ್ ಹ್ಯಾವ್ ಹ್ಯಾಪನ್ಡ್ ವೆನ್ ಪೀಪಲ್ ಗಾಟ್ ಬೋರ್ಡ್ ವಿತ್ ದೇರ್ ಬ್ಯುಸಿ ಶೆಡ್ಯೂಲ್. ಗೊತ್ತಾಗ್ತಾ ಇದೆ? ಸೊ ಅದಕ್ಕೆ ಟೇಕ್ ಎ ಕಪ್ ಆಫ್ ಕಾಫಿ ಆರ್ ಎ ಟೀ. sit when you are bored. Sit with yourself. ನಿನ್ನ ಜೊತೆ ನೀನೇ ಇರು. ಸುಮ್ಮನೆ ಸ್ಟಾಪ್, ಲುಕ್ ಆ್ಯಂಡ್ ಪ್ರೊಸೀಡ್. ರಿಫ್ಲೆಕ್ಟ್ ಮಾಡ್ಕೋ, ರೀಸೆಟ್ ಮಾಡ್ಕೋ, ರೀರೈಟ್ ಮಾಡ್ಕೋ. ದಟ್ ಇಸ್ ದ ಬೆಸ್ಟ್ ಥಿಂಗ್. ಸೊ ಬೋರ್ಡಮ್ ಈಸ್ ಎ ಗುಡ್ ಸ್ಟೇಟ್ ಆಫ್ ಮೈಂಡ್. ದಿಸ್ ಇಸ್ ವಾಟ್ ಬ್ರೈನ್ ಸೈನ್ಸ್, ದಟ್ ಈಸ್ ನ್ಯೂರೋ ಸೈನ್ಸ್ ಹೇಳುತ್ತೆ. ವಿಚಾರ ಮಾಡಿ ನೋಡಿ, ಇಂಪ್ಲಿಮೆಂಟ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.